ರಾತ್ರಿ ಎಲ್ಲ ಮಲ್ಗಕ್ಕೆ ಬಿಟ್ಟಿಲ್ಲ. 5 ಗಂಟೆಗೆ ಎಬ್ಸ್ಕೊಂಡು ಇವಾಗ ನೀರ ಕುಡಿಯೋಕೆ ಅಂತ ಕರ್ಕೊಂಡು ಹೋಗ್ತಾನೆ ಲೋಫರ್ ಅನ್ನೋಲ್ಲ. ಯಾಕೋ ಹಿಂಗೆ ಮಾಡ್ತಿದ್ಯಾ? ಹಾಂ, ನೀರ ಕುಡಿಯೋಕೆ ನಮ್ಮ ಮನೆ ಅವ್ರಿಗೆ ರೋಡೇ ಗೊತ್ತಿಲ್ಲ. ವಿಡಿಯೋ ಮಾಡಕತ್ತೀನಿ ಅಂತ ಎಲ್ಲ ಮುಂದೆ ಹೋಗ್ಯಾರ. ಮುಂದೆ ಓರಿ ಜಂಡ್ ಮೇ ಹೋಗ್ರಿ ಗಾಯ್ಸ್. ರೋಡೇ ಗೊತ್ತಿಲ್ಲ ಅವ್ರಿಗೆ, ಸುಮ್ಮ ಹೋಗ್ಬಿಟ್ರಲ್ಲ ಮುಂದಕ್ಕೆ. ಗಾಯ್ಸ್ ನೋಡ್ರಿ ಅಲ್ಲಿ ಇಳಿಸ್ಕೊಂಡು ಹೋಗ್ತಾವ್ರೆ. ಬಂದೆವು ಇವಾಗ ಬಂದಿವಿ. ಈ ಊರಾಗೆ ಸಿಗೋದು ನೀರ. ಲೊಕೇಶನ್ ಗೊತ್ತಿಲ್ಲ ಎಲ್ಲಿ ಅಂತ. ಗೋವಾನ ಸನ್ರೈಸ್ ನೋಡ್ರಿ ಹೆಂಗೈತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಲೊಕೇಶನ್ ತೋರ್ಸೋದು ಇವನು. ಆ ಲೊಕೇಶನ್ಗೆ ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ ಇವ್ನಿಗೆ. ಹಂಗೆ ಹೋಗೋಣ ಹಿಂಗೆ ಹೋಗೋಣ ಈಗ. ಆಂಟಿ ಅಲ್ಲಿ ಒಳಗಡೆ ಎಲ್ಲಿಗೆ ಹೋಗುತ್ತಂಟಿ? ನೀರ ಕುಡಿಬೇಕಲ್ಲಿ. ಹಿಂಗೆ ಹೋಗುತ್ತಾ? ಅಲ್ಲಿ ಪಿಗ್ ಹಾಕವ್ರೆ. ಓಕೆ ಆಂಟಿ, ಥ್ಯಾಂಕ್ ಯು. ನಿಲ್ಸು ಅಣ್ಣ. ಇಲ್ಲಿ ನೀರ ಎಲ್ಲಿ ಸಿಗ್ತದೆ ಅಣ್ಣ? ಯಾರ ಬಂದೀವಿ ಈಗ. ಒಳಗೆ ಹೋಗೋಣ, ಅಲ್ಲ ಕುಡಿಯೋಣ. ಇವರು ಇದಕ್ಕೆ ಎಲ್ಲ ತಗೊಂಡ್ತಾರ ಕಾಂಪೌಂಡ್ ಮಾಡ್ತೀವಿ ಸೆಕ್ಯೂರಿಟಿ ಸರ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಫ್ರೆಂಡ್ಸ್ ನಾವು ಹಿಂಗೆ ಬಂದ್ಬಿಟ್ವಿ. ಇಲ್ಲಿ ಏನು ಹಾಕಿಲ್ಲ. ಅವಾಗೆಲ್ಲ ನಾವು ಓಪನ್ ಇತ್ತು, ಇವಾಗೆಲ್ಲ ಕ್ಲೋಸ್ ಮಾಡೋರು. ಯಾಕೆಂದ್ರೆ ಸೇಫ್ಟಿಗೆ ಸೆಕ್ಯೂರಿಟಿಗೋಸ್ಕರ ಕಾಲ ಕಾಂಪೌಂಡ್ ಮಾಡ್ಕೊಂಡು ಮಸ್ತಾಗಿ ಮಾಡ್ಕೊಂಡವ್ರೆ. ಇವು ನಮ್ಮವೆಲ್ಲ ಶೆಡೆಗಳು ಅಲ್ಲಿ ಹೋಗ್ಕೊ ನೋಡ್ರಿ. ಇವು ಬರ್ಗೆಟ್ಟವ್, ಇವೆಲ್ಲ ಬರ್ಗೆಟ್ಟವ್ ಇವು. ಅಣ್ಣ ಇನ್ನು ಏನೋ ಬೇಕಣ್ಣ. ಎಂದು ಮುಟ್ಟಿ ಟಚ್ ಮಾಡಿ ಫೀಲ್ ಮಾಡೋಣ. ಏನೋ ಒಂಥರ ಸ್ಮೆಲ್ ಬರ್ತೈತಿ. ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಟ್ಟಿಲ್ಲ. ಈಗ ಬೆಳಗ್ಗೆ ಎಬ್ಸ್ಕೊಂಬಂದವಳಿಗೆ ಕುಡಿಯೋಕೆ ಅಂತ. ಕುಡ್ಕಿ ದೊಡ್ಡ ಕುಡ್ಕಿಗಳು ಉಪ್ಪಿನಕಾಯಿ ತರಿಸ್ತವ್ರಿ. ನಾನು ಇವ್ ನೋಡ್ರಿ, ಯಾರು ಕ್ಯಾಮ್ರಾ ತೆಗ್ದು ಯಾರಿಗೂ ಕಾನ್ಸೆಪ್ಟ್ ಇಲ್ಲ, ಐಡಿಯಾನೇ ಇಲ್ಲ. ನಾನು ಅಲ್ಲಿಂದ ಎತ್ಕೊಂಬಂದ್ರೆ ದೊಡ್ಡ ಕ್ಯಾಮ್ರಾ ಎಲ್ಲ ಫೋಟೋ ವಿಡಿಯೋ ಸ್ಟಾರ್ಟ್ ಮಾಡೋರಿ. ಕಾಪಿ ಮಾಡ್ದವ್ರೆ. ನಾನೇ ಫಸ್ಟ್ ಮಾಡೋದು ನೋಡ್ತೀರಿ. ಇವ್ರೆಲ್ಲ ಇವಾಗ ಸುದ್ದಿಗೆ ಏನ್ ಬೇಕಂತಂದ್ರೆ ಒಂದೆರಡು ಜಗ್ ಬೇಕಷ್ಟೇ. ಅಣ್ಣ ಜಲ್ದಿ ಕೊಡಂಗಿಲ್ಲ. ಇವ್ರ ಮಕ್ಕಳು ನನ್ನ ಕೈಲಿ ನೋಡಕ್ ಆಗಂಗಿಲ್ಲ. ನೋಡ್ರಿ ಇಲ್ಲಿ ಹೆಂಗ್ ಬರುತ್ತೆ ಅಂತ ತೋರ್ಸಕ್ ಬಂದೀನಿ ನಿಮ್ಗೆ. ಸಾಹಸ ಮಾಡಿ ಮ್ಯಾಲಕ್ ಬಂದೀನಿ. ಸಣ್ಣ ತೊಟ್ಟಿಗೆ ನೋಡ್ರಿ. ಹಂಗೆ ರಾತ್ರಿ ಎಲ್ಲ ಬಂದು ನೋಡಿ ಇವ್ರೆಲ್ಲ ನೋಡ್ರಿ. ಅಲ್ಲ ಮ್ಯಾಕ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಗೈತಿ. ಕಾಂಟ್ರವರ್ಸಿ ಸ್ಟಾರ್ಟ್ ಮಾಡೋರೆಲ್ಲ ಏನ್ ಎತ್ತೀನಿ ಅಂದ್ರೆ ಎಳೆಯಕ್ ಇಷ್ಟನೇ ಇರ್ತಾರ ನೋಡ್ರಿ. ಕಾಲಿ ಎಳೆಯಕ್ ಇವ್ರೆಲ್ಲ ಕಾಲಿ ಎಳೆಯರಿ ಅವ್ರು. ಏನ ಇಲ್ಲಿ ಸಾರಿ ಹಿಡ್ಕೊಂಡು ಏನಂತೀರಾ? ಅಂದ್ರೆ 5:30-6 ಗಂಟೆಗೆ ಬಂದ್ರೆ ಗಿಡದಾಗೆ ಬರೋದ್ ರಸ. ಏಯ್ ಕರೆಕ್ಟ್ ಆಗಿ ಹೇಳೋ. ಏನೇನೋ ಮಾತಾಡ್ತಿಯಲ್ಲೋ. ಕಿಕ್ಕಿ ಇವಾಗ್ಲೇ ಏರ್ತೈತೆ ಗೈಸ್. ಸರಿ ಇಲ್ಲ. ಯಾಕೆ ಅಂದ್ರೆ ರೂಟ್ ಗೊತ್ತಿಲ್ದಂಗೆ ಕರ್ಕೊಂಬಂದು ಅರ್ಧದಲ್ಲಿ ನಿಲ್ಸಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮಣ್ಣೈತೆ ತೊಳಿತವ್ರೆ. 10 ರೂಪಾಯಿ ಕೇಳ್ತಾ ಇರೋ ನಿಂಗೆ. ನೋಡ್ರಿ ಅವನಿಗೆ 10 ರೂಪಾಯಿ ಹಾಕ್ಬಿಡಿ. ಕೊಡು. ಫೋನ್ ಪೇ ಮಾಡಿ. ಮೈಲಿ ಫೋನ್ ಪೇ ಮಾಡಲ 10 ರೂಪಾಯಿ. ತಾಯಿ ಗುಣ. ಕೊಡ್ರಪ್ಪ ಇವಳಿಗೆ. ಅವಳು ಏನ್ ಅನ್ನಿಸ್ತಿದೆ? ಚೆನ್ನಾಗಿದೆ ಹೆಂಗಿದೆ ನೋಡಿ. ಹಂಗೆ ತಪ್ಪು ಏನೇನೋ ಹೇಳ್ತಿಲ್ಲ. ಬಂದ್ಲು ನೋಡ್ರಿ ಕುಡ್ಕಿ. ಈಗ ಬಂದವಳು ಈಗ ಕುಡಿಯಕ್ಕೆ ಅಂತ. ಅಯ್ಯೋ ಯಾಕೆ ಜನರೇ ಕುಡಿತಾಳ ನೋಡ್ರಿ. ಹೇಗ್ ತಿರ್ಗ ಹಿಂಗೆ ಕುಡಿ. ಏನು ಯಾಕೆ? ಹೌದಾ? ಇನ್ನೊಂದ್ಸರಿ ಹೇಳು. ಎರ್ಬೊಮ್ಮನಹಳ್ಳಿ ಅಂತ. ಎರ್ಬೊಮ್ಮನಹಳ್ಳಿ ತಾತ ಹೇಳ್ತಾವ್ರೆ. ಹೆಂಗಿತ್ತು? ಪೀಸ್ ಆಗಿತ್ತು. ನಿಜ ಹೇಳ, ನೀರಿಗೆ ಸಕ್ಕರೆ ಹಾಕೊಂಡು ಕುಡಿದ್ರೆ ಹೆಂಗೈತೋ ಹಂಗೈತೆ. ಮತ್ತೆ ಅಲ್ಲೇ ಕುಡಿಬೋದಿತ್ತು ಅಂತ. ಆದ್ರೆ ಗೈಸ್ ಅದ್ ಕಿಕ್ಕೆ ಇರ್ತಿಲ್ಲ, ಇದು ಕಿಕ್ಕೆ ಇರುತ್ತೆ. ನೋಡೋಣ ಆಮೇಲೆ ಹೆಂಗೆ ಏನ್ ಕುಡ್ದಾಳೆ. ಇಷ್ಟೇ ಕುಡಿದ್ರೆ ಏನ್ ಜಾಸ್ತಿ ಕುಡಿದಿಲ್ಲ. ಇಷ್ಟಕ್ಕೆ ಹೆಂಗಾಡ್ತಾಳೆ ನೋಡೋಣ. ಇಲ್ಲ ಗೈಸ್, ನಾನು ಇನ್ನೂ ಕುಡಿತೀನಿ. ಇನ್ನು ಕುಡಿತೀಯ? ಕಟ್ ಮಾಡು. ಇನ್ನು ಕುಡಿತಾಳೆ.
ಏನು ಮಾಡು ಪ್ಲೀಸ್. ಏಕೆ ಜಾಸ್ತಿನೇ ಕುಡಿತೀನಿ ನಾವು. ಓ ಇವ್ನು ಹೆಂಗೆ ಈ ಗ್ಯಾಂಗ್ ಅಲ್ಲಿ ಇರ್ತಾನೆ ನೋಡ್ರಿ ಸೈಡ್ಸ್ ಬಾ ಇವನೇ ಅವನು ಬಾರಿ ಉಪ್ಪಿಗೆ ಕೊಟ್ರೆ ನನಗಿನ್ನು ನಾನು ಇನ್ನು ಕುಡಿದಿಲ್ಲ ಈಗ ಕುಡಿತೀನಿ ಇವರೆಲ್ಲ ಆದ್ಮೇಲೆ ನಾನು ಲಾಸ್ಟ್ ಓಕೆ ಚಿರಾ ಗೈಸ್ ನೋಡ್ರಿ ನಾನು ಕುಡಿದು ಕೊಡ್ತಿಲ್ಲ. ಸೈಡ್ಸ್ ನಿಪ್ಪಟ್ಟು ಪ್ಯಾಕ್ ಕೊಡ್ಲೆ ತೋರ್ಸವ್ರೆ ಇವ್ರು ಏನು ಸೈಡ್ಸ್ ಇದು ತರ್ಸೋರ ಹೊಟ್ಟೆ ತುಂಬ ತಿನ್ನಕ್ ತರ್ಸೋರ ಗೊತ್ತಿಲ್ಲ ಇವರು. ಇಳಿಸ್ದಂಗೆ ಕುಡಿಯೋಣ ಎಷ್ಟು ಕುಡಿತೀನಿ ನೋಡೋಣ. ಓಕೆ 3, 2, 1 ಸ್ಟಾರ್ಟ್. ನೋಡ್ರಿ ಅಲ್ಲಷ್ಟು ಜನ ನಾವು ಬಂದಾಗ ಯಾರು ಇರಲಿಲ್ಲ ನೋಡ್ರಿ, ಅಲ್ಲೊಂದು ಗ್ಯಾಂಗು ಇವರೊಂದು ಗ್ಯಾಂಗು ಇವ್ರು ತಗೊಂಡು ಹೋಗ್ತಾವ್ರೆ. ಇನ್ನು ಅಲ್ಲಿ ಎಂಟ್ರೆನ್ಸಲ್ಲಿ ಭಾಳ ಜನ ಇದ್ದಾರೆ. ಬೆಳಗ್ಗೆನೆ ಭಾಳ ಜನ ಬರ್ತಾರೆ ಇಲ್ಲಿ, ತುಂಬ ಜನ ಬಂದು ಕುಡಿತಾರೆ ಯಾಕಂದರೆ ಫ್ರೆಶ್ ಆಗಿ ಸಿಗುತ್ತೆ ಅಂತ. ಚೆನ್ನಾಗೈತೆ ನೋಡ್ರಿ. ನಮ್ಮವರೆಲ್ಲ ಅಲ್ಲಿ ಕುಂತವ್ರು ನೋಡ್ರಿ ಅಲ್ಲಿ ನಮ್ಮ ಗ್ಯಾಂಗ್. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ್ ಮಾತಾಡಿದ್ರು ಗೈಸ್ ಜಗಳ ಆಡ್ತವ್ರೆ ತೆಲುಗಲ್ಲಿ, ನನಗೆ ಅರ್ಥ ಆಗ್ತಿಲ್ಲ. ನಮಗೂ ಅರ್ಥ ಆಗ್ತಿಲ್ಲ. ಬಾಗ್ಲೆ ನಾನು ಮಾತ್ರ ಪೀಸ್ ಆಗಿದ್ದೀನಿ ಬಾಗ್ಲೇದು ಅಂತ ಏನೋ ಹೇಳ್ತವ್ರೆ. ಸಿಗ್ನೇಚರ್ ಡೈಲಾಗ್ ಇಲ್ಲಿಂದ ಉರಿಯುತ್ತೆ. ಏನು ಜಗಳ ಮಾಡ್ತೀರ ಗೊತ್ತಾಗಲ್ವಾ? ಕುಡ್ಬಿಟ್ಟು ಜಗಳ ಮಾಡ್ತೀರ ಗೊತ್ತಾಗಲ್ವಾ? ನೋಡಿ ಎಲ್ಲರೂ ಯಜಮಾನ್ರೆ ಬರೀಲಿ. ನಿಮಗೆ ಸುಮ್ನೆ ಅವ್ರಂಗ್ ಮಾಡಿದ್ದು ಚೆನ್ನಾಗಿತ್ತು. ಅವ್ರ ಹಂಗೆ ಸ್ವಲ್ಪ ಹಂಗೆ ಅವರು ಕೊಡಗೂಡು ಸಂಬಂಧ ನನಗೂ ಮಕ್ಕಳು ಮರಿ ಇದ್ದಾರೆ. ಅಲ್ಲ ಸ್ವಾಮಿ ಅಂತದ್ ಕೊಡಿದ್ರೆ ನನಗೂ ಕೂಡ ಒಳ್ಳೇದಾಗ ದ್ರೋಹ ಮಾಡಬಾರ್ದು. ನಾನು ಹುಟ್ಟಿರಾಗಿದ್ದು ಅವ್ರಿಗೆ ಅದೇ ಕೆಲಸ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬಿಡ್ತೀಯ. ನೋಡ್ರಿ ಬಂದ್ ಎಲ್ಲ ಕುಡ್ದವ್ರೆ, ಪಾರ್ಸಲ್ ತಗೊಂಡವ್ರೆ, ಕಾಸೇ ಕೊಡಂಗಿಲ್ಲ. ನಾನು ಕೊಡ್ತಾ ಇದ್ದೀನಿ ಕಾಸಿ ಹೋಗಿ ಎಲ್ಲಾರ್ದು ಕಾಸು ನಾನೇ ಕೊಡ್ತಾ ಇರೋದು. ಈಗ ₹1 ಕೊಟ್ಟಿಲ್ಲ. ಒಂದು ನಿಮಿಷ ಹೇಳ್ತೀನಿ ಗೈಸ್. ಎಲ್ಲಾನ ಟ್ರಿಪ್ ಹೋಗಿ ಇಲ್ಲ ಅಂದರೆ ಕೆಫೆಗೆ ಹೋದ್ರೆ ಪೇ ಮಾಡ್ಬೋದು ಗೈಸ್. ಇಲ್ಲೆಲ್ಲ ಚಿಲ್ಲರೆಗೆಲ್ಲ ಬಂದ್ಬಿಟ್ಟು ನಾವು ಪೇ ಮಾಡೋದು ಕಾಸಿಲ್ಲಕ್ಕೆ ಸುಮ್ಮನೆ ಕತೆಗಳು ಕಟ್ತಾವಳಿ ಬಂದಿಲ್ಲಿ. ನಾನೇನೋ ಹೇಳ್ತಾಳೆ ಅನ್ಕೊಂಬಂದ್ರೆ ಗೈಸ್ ಹೆಂಗ್ ಗೊತ್ತಾ, ಸೀರಿಯಸ್ ಆಗಿ ಹೇಳ, ಇಂಥ ಮುತ್ತಂತ ಫ್ರೆಂಡ್ಸ್ ಸಿಕ್ಕೊಂಡು ನಾವು ಪೇ ಮಾಡ್ಬೋದು. ಕೊಡ್ಲಿ ಅಂತ ಡೌಗಳು ಎಲ್ಲ ಹೊಲ್ಟಿವೀಗ. ಕುಡ್ದಿದ್ದು ಮುಗ್ದೈತೆ. ಈಗ ಹೋಗಿ ಸೀದಾ ಮನೆಗೆ ಏನೇನು ಹೊಗೆ ಹಾಕ್ತಾರೋ ಗೊತ್ತಿಲ್ಲ, ಹಾಕ್ಸ್ಕೊಂಡು ಕೆಲಸ ಕಾರ್ಯ ನೋಡ್ಕೊಳೋದು ಅಷ್ಟೇ. ಸಿಗೋಣ ನೆಕ್ಸ್ಟು ಇನ್ನೊಂದು ವಿಡಿಯೋದಾಗೆ. ಟಾಟಾ ಬಾಯ್ ಸಿ ಯು.